ಡಯಾಬಿಟಿಸ್ ಬಂದ ಮೇಲೆ ಎಷ್ಟೋ ಜನ ಮೊದಲು ಬಿಡುವುದು ಏನು ಗೊತ್ತಾ? ಅನ್ನ. ಆದರೆ ತಮಾಷೆ ಏನಂದರೆ ಅನ್ನ ಬಿಟ್ಟ ಮೇಲೂ ಶುಗರ್ ಕಂಟ್ರೋಲ್ ಆಗಲ್ಲ. ಯಾಕೆಂದರೆ ನಾವು ಅನ್ನ ಬಿಡೋದು ಪ್ರಾಬ್ಲಮ್ ಅಲ್ಲ, ನಾವು ಅನ್ನ ತಿನ್ನೋ ರೀತಿ ಪ್ರಾಬ್ಲಮ್. ಇವತ್ತು ನಾನು ಒಂದು ಟ್ರಿಕ್ ಹೇಳ್ತೇನೆ. ಇದನ್ನು ಮಾಡಿದರೆ ನೀವು ಖುಷಿಯಾಗಿ ಅನ್ನ ತಿನ್ನಬಹುದು. ಶುಗರ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಕೊನೆವರೆಗೆ ನೋಡಿ, ಇದು ನಿಮ್ಮ ಊಟದ ಅನುಭವವನ್ನೇ ಬದಲಿಸಿ ಬಿಡುತ್ತೆ. ಅನ್ನ ಯಾಕೆ ಪ್ರಾಬ್ಲಮ್? ಮೊದಲು ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಅನ್ನ ಬಿಡಿ ಅಂತ ಹೇಳೋದಕ್ಕೆ 2 ಕಾರಣ ಇದೆ. ಒಂದನೆಯದು, ಅನ್ನದ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಅಂದರೆ ಅನ್ನ ತಿಂದ ಕೂಡಲೇ ಬ್ಲಡ್ ಶುಗರ್ ಬಹಳ ವೇಗವಾಗಿ ಮೇಲೆ ಇರುತ್ತದೆ. ಎರಡನೆಯದು, ನಾವು ಅನ್ನ ತಿನ್ನೋವಾಗ ಎಷ್ಟು ತಿಂತಿದ್ದೀವಿ ಅಂತ ಗೊತ್ತಾಗಲ್ಲ. ಒಳ್ಳೆ ಸಾಂಬಾರ್ ಇದ್ದು ಬಿಟ್ಟರೆ, ಒಳ್ಳೆ ಮೀನು ಸಾರು ಇದ್ದಿದ್ರೆ ನಾವು ಆಟೋಮ್ಯಾಟಿಕ್ ಆಗಿ ಜಾಸ್ತಿ ತಿಂತೀವಿ. ಆದರೆ ಇಲ್ಲಿ ಒಂದು ದೊಡ್ಡ ತಪ್ಪು ಆಗ್ತಿದೆ. ತುಂಬಾ ಜನ ಅನ್ನ ಬಿಟ್ಟು ಬದಲಿಗೆ 4-5 ಚಪಾತಿ ತಿಂತಾರೆ. ನಾನು ಡಯಟಿಂಗ್ ಮಾಡ್ತಾ ಇದ್ದೇನೆ, ಅನ್ನ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಆದರೆ ಮಧ್ಯಾಹ್ನ ಏನು ತಿಂತೀರಾ ಅಂದರೆ 4-5 ಚಪಾತಿ ಅಂತ ಹೇಳ್ತಾರೆ. ಗೆಳೆಯರೇ, ಗೋಧಿ ಆಗಲಿ, ಅನ್ನ ಆಗಲಿ, ಜೋಳ ಆಗಲಿ, ಕ್ಯಾಲರಿ ಎಲ್ಲದರಲ್ಲೂ ಒಂದೇ ರೀತಿ ಇದೆ. ಅನ್ನ ಬಿಟ್ಟು ಚಪಾತಿ ತಿಂದ್ರೆ ಏನೂ ಪ್ರಯೋಜನ ಇಲ್ಲ. ಅನ್ನದ ಒಳಗಿನ ವಿಜ್ಞಾನ. ಈಗ ಸ್ವಲ್ಪ ವಿಜ್ಞಾನ ಮಾತಾಡೋಣ. ತಲೆ ಕೆಡಿಸ್ಕೋಬೇಡಿ, ಸರಳವಾಗಿ ಹೇಳ್ತೇನೆ. ಅನ್ನದಲ್ಲಿ ಸ್ಟಾರ್ಚ್ ಇರುತ್ತೆ. ಆ ಸ್ಟಾರ್ಚ್ ನಲ್ಲಿ 2 ಭಾಗ ಇದೆ, ಅಮೆಲೋಸ್ ಮತ್ತು ಅಮೆಲೋಪೆಕ್ಟಿನ್. ಈ ಅಮೆಲೋಪೆಕ್ಟಿನ್ ಅನ್ನೋದು ತುಂಬಾ ಕ್ಷಿಪ್ರವಾಗಿ ಡೈಜೆಸ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಬ್ಲಡ್ ಶುಗರ್ ಒಮ್ಮೆಲೆ ಮೇಲೆ ಹೋಗುತ್ತೆ. ತುಂಬಾ ಪಾಲಿಶ್ ಆಗಿರೋ ಮೃದುವಾಗಿ ಬೇಯೋ ಅಕ್ಕಿಯಲ್ಲಿ ಈ ಅಮೆಲೋಪೆಕ್ಟಿನ್ ಜಾಸ್ತಿ ಇರುತ್ತೆ. ಆದರೆ ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ತವಡು ಇರೋ ಅನ್ಪಾಲಿಶ್ಡ್ ಅಕ್ಕಿ, ಇವುಗಳಲ್ಲಿ ಅಮೆಲೋಪೆಕ್ಟಿನ್ ಕಡಿಮೆ ಇರುತ್ತೆ. ಹಾಗಾಗಿ ಶುಗರ್ ನಿಧಾನವಾಗಿ ಮೇಲೆ ಇರುತ್ತದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಳ್ಳೆ ಅಕ್ಕಿ ಆರಿಸಿ ಒಳ್ಳೆ ರೀತಿ ತಿನ್ನಿ. ತುಪ್ಪದ ಮ್ಯಾಜಿಕ್ ಟ್ರಿಕ್. ಈಗ ಬಂತು ಇವತ್ತಿನ ಮೇನ್ ಟ್ರಿಕ್. ನಮ್ಮ ಮನೆಯಲ್ಲೇ ಇರೋ, ನಮಗೆ ಬಾಲ್ಯದಿಂದ ಪರಿಚಯ ಇರೋ ಒಂದು ವಸ್ತು ತುಪ್ಪ. ಅನ್ನಕ್ಕೆ ಹಾಕಿ ಊಟ ಮಾಡೋರು ತುಂಬ ಇದ್ದಾರೆ. ಆದರೆ ಅನ್ನ ಬೇಯಿಸಿದ ಮೇಲೆ ಹಾಕಿದರೆ ಹೆಚ್ಚು ಪ್ರಯೋಜನ ಆಗಲ್ಲ. ಸರಿಯಾದ ರೀತಿ ಹೀಗಿದೆ. ಅನ್ನ ಬೇಯಿಸುವ ಮೊದಲೇ ಅಕ್ಕಿಯನ್ನು ಚೆನ್ನಾಗಿ 2-3 ಸಲ ತೊಳೆದು ಅದಕ್ಕೆ 1 ಟೀ ಸ್ಪೂನ್ ತುಪ್ಪ ಮಿಕ್ಸ್ ಮಾಡಿ ಅರ್ಧ ಗಂಟೆ ಹಾಗೆ ಇಡಿ. ನಂತರ ನಿಮ್ಮ ಯಾವ ರೀತಿಯಲ್ಲಿ ಬೇಕಾದರೂ ಬೇಯಿಸಿ. ಇದ್ಯಾಕೆ ಕೆಲಸ ಮಾಡುತ್ತೆ? 3 ಕಾರಣ ಇದೆ. 1, ತುಪ್ಪ ಅಕ್ಕಿಯ ಪ್ರತಿ ಕಾಳಿಗೂ ಒಂದು ಕೋಟಿಂಗ್ ಮಾಡಿ ಬಿಡುತ್ತೆ. ಹಾಗಾಗಿ ಬೇಯುವಾಗ ಪೂರ್ತಿ ಜಿಲ್ಯಾಟಿನೈಸೇಷನ್ ಆಗಲ್ಲ, ಶುಗರ್ ಬೇಗ ಬಿಡುಗಡೆ ಆಗಲ್ಲ. 2, ತುಪ್ಪದಲ್ಲಿ ಬ್ಯೂಟ್ರಿಕ್ ಆ್ಯಸಿಡ್ ಇದೆ. ಇದು ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡುತ್ತೆ. ಅಂದರೆ ನಿಮ್ಮ ಬಾಡಿ ಇನ್ಸುಲಿನ್ ಅನ್ನ ಚೆನ್ನಾಗಿ ಬಳಸಿಕೊಳ್ಳುತ್ತೆ. 3, ತುಪ್ಪ ಒಳ್ಳೆ ಫ್ಯಾಟ್ ಇದ್ದಕ್ಕೆ ನಿಮಗೆ ಬೇಗ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಹಾಗಾಗಿ ಅಷ್ಟು ಜಾಸ್ತಿ ತಿನ್ನಲ್ಲ. ರಿಸರ್ಚ್ ಏನು ಹೇಳುತ್ತೆ ಗೊತ್ತಾ? ಸಾಧಾರಣ ವೈಟ್ ರೈಸ್ನ ಗ್ಲೈಸೆಮಿಕ್ ಇಂಡೆಕ್ಸ್ 70-80 ಇರುತ್ತೆ. ತುಪ್ಪ ಮಿಕ್ಸ್ ಮಾಡಿ ಬೇಯಿಸಿದ ಅನ್ನದ ಗ್ಲೈಸೆಮಿಕ್ ಇಂಡೆಕ್ಸ್ ಸುಮಾರು 60ಕ್ಕೆ ಇಳಿಯುತ್ತೆ. ಇದು ಪಬ್ಮೆಡ್ನಲ್ಲಿ ಪಬ್ಲಿಷ್ ಆಗಿರೋ ಸ್ಟಡಿ. ನೀವೇ ಹುಡುಕಿ ನೋಡಬಹುದು. ಇನ್ನೊಂದು ಮೆಥಡ್ ಕೂಡ ಇದೆ, ರೆಟ್ರೋಗ್ರೇಡೇಷನ್. ಇದು ತುಂಬ ಸಿಂಪಲ್. ಅನ್ನ ಬೇಯಿಸಿದ ತಕ್ಷಣ ಬಿಸಿ ಬಿಸಿ ಇರೋವಾಗಲೇ ನೇರ ಫ್ರಿಡ್ಜ್ಗೆ ಹಾಕಿ ಇಡಿ. ರಾತ್ರಿ ಇಡೀ ಇಟ್ಟು ಬೆಳಿಗ್ಗೆ ಬೇಕಾದಷ್ಟು ತೆಗೆದು ಬಿಸಿ ಮಾಡಿ ತಿನ್ನಿ. ಇದರಿಂದ ಏನಾಗುತ್ತೆ? ಈ ಸ್ಟಾರ್ಚ್ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಬದಲಾಗುತ್ತೆ. ಇದು ಡೈಜೆಸ್ಟ್ ಆಗಿರೋದಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಅಂದರೆ ಶುಗರ್ ನಿಧಾನವಾಗಿ ಮಾತ್ರ ಮೇಲೇರುತ್ತೆ. ಒಂದು ಪ್ರಶ್ನೆ ಬಹಳ ಜನ ಕೇಳ್ತಾರೆ, ಬಿಸಿ ಅನ್ನ ಫ್ರಿಡ್ಜ್ನಲ್ಲಿ ಇಡ್ಬೋದಾ? ಹೌದು, ಯಾವ ಸಮಸ್ಯೆ ಇಲ್ಲ. ಆದರೆ ಅನ್ನ ತಂಪಾದ ಮೇಲೆ ಹಾಕಿದರೆ ಈ ಪ್ರೊಸೆಸ್ ಆಗಲ್ಲ. ಬಿಸಿ ಇರುವಾಗಲೇ ಹಾಕಬೇಕು. ಇದು ಮಹತ್ವದ ಅಂಶ. ಇನ್ನು ನೀವು 2 ಮೆಥಡ್ ಒಟ್ಟಿಗೆ ಮಾಡಬಹುದು. ತುಪ್ಪ ಮಿಕ್ಸ್ ಮಾಡಿ ಬೇಯಿಸಿ ನಂತರ ಫ್ರಿಡ್ಜ್ನಲ್ಲಿ ಇಡಿ. ಡಬಲ್ ಬೆನಿಫಿಟ್. ಇನ್ನಷ್ಟು ಟ್ರಿಕ್ಸ್. ಅನ್ನ ತಿನ್ನುವಾಗ ಇನ್ನೂ ಕೆಲವು ವಿಷಯ ಗಮನಿಸಿ. ತರಕಾರಿ ಜಾಸ್ತಿ ಹಾಕಿ ಅನ್ನದ ಜೊತೆ ತರಕಾರಿ ಸೇರಿದರೆ ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್ ಫೈಬರ್ ಸಿಗುತ್ತೆ. ಶುಗರ್ ಮೇಲೇರೋ ವೇಗ ಕಡಿಮೆ ಆಗುತ್ತೆ. ಮೆಂತ್ಯ ಕಾಳು. ಅನ್ನ ಬೇಯಿಸೋವಾಗ ಸ್ವಲ್ಪ ಮೆಂತ್ಯ ಕಾಳು ಅಥವಾ ಮೆಂತ್ಯ ಪುಡಿ ಹಾಕಿ. ಇದರಲ್ಲಿ ಸಾಲ್ಯುಬಲ್ ಫೈಬರ್ ಜಾಸ್ತಿ ಇದ್ದಿದ್ದಕ್ಕೆ ಪೋಸ್ಟ್ ಮೀಲ್ ಶುಗರ್ ಸ್ಪೈಕ್ ತಪ್ಪಿಸಬಹುದು. ಅಕ್ಕಿ ಆಯ್ಕೆ. ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಬ್ರೌನ್ ರೈಸ್, ಬಾಯ್ಲ್ಡ್ ರೈಸ್, ಇವುಗಳನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಸಾಧಾರಣ ಪಾಲಿಶ್ ಅಕ್ಕಿಗಿಂತ ಕಡಿಮೆ ಇರುತ್ತೆ. ಇನ್ನೂ ಒಂದು ವಿಷಯ ಖಡಾಖಡಿ ಹೇಳ್ತೇನೆ.
ಕೆಲವರು ಫ್ಯಾಟ್ ಇರೋ ಆಹಾರ ಒಳ್ಳೆಯದು ಅಂತ ಹೋಟೆಲ್ ಬಿರಿಯಾನಿ ತಿಂತೇನೆ ಅಂತ ಹೇಳ್ತಾರೆ. ಹಾಗೆ ಮಾಡಬೇಡಿ. ಹೋಟೆಲ್ ಬಿರಿಯಾನಿಯಲ್ಲಿ ಡಾಲ್ಡಾ ಹೈಡ್ರೋಜನೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದು ಹಾರ್ಟ್ಗೆ ತೊಂದರೆ ಕೊಡುತ್ತೆ. ಕ್ಯಾಲರಿ ಕೂಡ ತುಂಬ ಜಾಸ್ತಿ ಇರುತ್ತೆ. ನಾನು ಹೇಳೋ ಒಳ್ಳೆ ಫ್ಯಾಟ್ ಅಂದರೆ ಮನೆ ತುಪ್ಪ, ಮೊಟ್ಟೆ, ನಟ್ಸ್, ಮೊಸರು, ಪನ್ನೀರು ಇಂಥ ನ್ಯಾಚುರಲ್ ಫ್ಯಾಟ್. ಕ್ವಾಂಟಿಟಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಟ್ರಿಕ್ ಮಾಡಿದರೂ ಒಂದು ವಿಷಯ ಮರಿಬೇಡಿ, ಕ್ವಾಂಟಿಟಿ ತುಂಬ ಮಹತ್ವದ್ದು. 100ರಿಂದ 150 ಗ್ರಾಂ ಮಾತ್ರ. ಬೇಯಿಸಿದ ಅನ್ನ ತಗೊಳ್ಳಿ. ಒಂದು ನಿರ್ದಿಷ್ಟ ಬೌಲ್ ಆಯ್ಕೆ ಮಾಡಿ. ಇದನ್ನೇ ಯಾವಾಗಲೂ ಬಳಸಿ. ಆ ಒಂದು ಬೌಲ್ ಅನ್ನ, ತರಕಾರಿ, ಸಾಂಬಾರ್ ಜೊತೆ ತಿಂದರೆ ಸಾಕಾಗುತ್ತೆ. ಟ್ರಿಕ್ಸ್ ಮಾಡಿದರೂ 4 ಲೋಟ ಅನ್ನ ತಿಂದರೆ ಶುಗರ್ ಮೇಲೆ ಇರುತ್ತೆ. ಅಷ್ಟು ಸಿಂಪಲ್. ನೀವೇ ಟೆಸ್ಟ್ ಮಾಡಿ. ಒಂದು ಅತ್ಯುತ್ತಮ ಸಲಹೆ, ಒಂದು ಗ್ಲೂಕೋಮೀಟರ್ ತಗೊಳ್ಳಿ. ಇವತ್ತು ಸಾಧಾರಣ ಅನ್ನ ತಿನ್ನಿ, 2 ಗಂಟೆ ಬಿಟ್ಟು ಶುಗರ್ ಚೆಕ್ ಮಾಡಿ. ನಾಳೆ ತುಪ್ಪ ಹಾಕಿ ಬೇಯಿಸಿದ ಅನ್ನ ತಿನ್ನಿ, 2 ಗಂಟೆ ಬಿಟ್ಟು ಮತ್ತೆ ಚೆಕ್ ಮಾಡಿ. ಫರಕ್ ನೀವೇ ನೋಡ್ತೀರಾ. ಪ್ರತಿಯೊಬ್ಬರ ಬಾಡಿ ಬೇರೆ ಬೇರೆ ರೀತಿ ರೆಸ್ಪಾಂಡ್ ಮಾಡ್ತದೆ. ಯಾವ ಮೆಥಡ್ ನಿಮ್ಮ ಶುಗರನ್ನು ಕಡಿಮೆ ಮಾಡುತ್ತದೋ ಅದನ್ನು ಫಾಲೋ ಮಾಡಿ. ನೆನಪಿಡಿ, ಆಹಾರ ಬಿಡೋದು ಪರಿಹಾರ ಅಲ್ಲ, ಸರಿಯಾಗಿ ತಿನ್ನೋದು ಪರಿಹಾರ. ತುಪ್ಪ, ತರಕಾರಿ, ಮೆಂತ್ಯ ಈ ಸರಳ ಬದಲಾವಣೆಗಳು ನಿಮ್ಮ ಜೀವನ ಬದಲಿಸಬಹುದು. ಈ ಟ್ರಿಕ್ ಟ್ರೈ ಮಾಡಿ, ರಿಸಲ್ಟ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದು ಉಪಯೋಗ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರಿಗೂ ಉಪಕಾರ ಆಗಲಿ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.